ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದ ಒಂದು ಚಿಕನ್ ರೋಸ್ಟ್. ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗುತ್ತೆ ಹಾಗೂ ತುಂಬ ಸುಲಭ ಕೂಡ ಉಂಟು. ಹಾಗಾಗಿ ನೀವೆಲ್ಲರೂ ಟ್ರೈ ಮಾಡಿ. ಒಮ್ಮೆ ಟ್ರೈ ಮಾಡಿ ಆದಮೇಲೆ ಯಾವ ರೀತಿ ಆಗಿತ್ತಂತ ಹೇಳೋದು ಮಾತ್ರ ಮರಿಬೇಡಿ. ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಇದರಲ್ಲಿದೆ ಬಡಿಶೇಪ್, ಲವಂಗ, ಏಲಕ್ಕಿ, ಸ್ವಲ್ಪ ಮೆಂತೆ ಹಾಗೂ ಕಾಳು ಮೆಣಸು, ಸಣ್ಣ ತುಂಡು ದಾಲ್ಚಿನ್ನಿ ಕೂಡ ಉಂಟು. ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ, ಒಂದು ನಿಮಿಷ ರೋಸ್ಟ್ ಮಾಡಿ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಗೂ 1 ಟೇಬಲ್ ಸ್ಪೂನಷ್ಟು ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ ನೋಡಿ, ಆ ಚಿಲ್ಲಿ ಪೌಡರನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಹಾಗೂ 1.5 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಪೌಡರ್ ಹಾಕ್ತಾಯಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ನಾನೊಂದು 1/4 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನೊಂದು 2 ನಿಮಿಷ ನೀವು ಫ್ರೈ ಮಾಡಿ. ಒಳ್ಳೆ ಅರೋಮಾ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ಸ್ಮೆಲ್ ಬರ್ತದೆ. ಫ್ರೈ ಆಗಿದ್ದು ತುಂಬ ಚೆನ್ನಾಗಿ ಬರುತ್ತೆ ಇದರ ಸ್ಮೆಲ್. ಆ ಟೈಮಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡಿ ಹಾಗೂ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಹುಡಿ ಮಾಡಿ. ಈ ರೀತಿ ನೀವು ಗ್ರೈಂಡ್ ಮಾಡಿದರೆ ಆಯಿತು. ಇವಾಗ ಈ ಪೌಡರ್ ನೀವು ಜಾಸ್ತಿ ಮಾಡಿ ಡಬ್ಬದಲ್ಲಿ ಹಾಕಿ ಕೂಡ ಇಡ್ಬೋದು. ಯಾವಾಗ ನಿಮಗೆ ಚಿಕನ್ ಮಾಡಲಿಕ್ಕುಂಟು ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಇವಾಗ ಹಾಕೋಣ 1-2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 2 ನೀರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿ ಕೂಡ ನೀವು ಬೇಕಿದ್ದರೆ ಸೇರಿಸ್ಬೋದು. ನೀರುಳ್ಳಿ 1 ಅಥವಾ 2 ಎಷ್ಟು ಕೂಡ ನೀವಿಲ್ಲಿ ಹಾಕ್ಬೋದು. ನೀರುಳ್ಳಿಲಿ ಚೆನ್ನಾಗಿ ಕೆಂಪಾಗುವವರೆಗೂ ನಾವಿದನ್ನು ಫ್ರೈ ಮಾಡೋಣ. ನೋಡಿ, ಇವಾಗ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾಗಿದೆ ನೋಡ್ಬೋದು ನೀವು. ಈ ರೀತಿ ಬಂದ ಮೇಲೆ 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಓಕೆ, ಚೆನ್ನಾಗಿದ್ದು ಫ್ರೈ ಆದಮೇಲೆ 1 ಕಪ್ಪಷ್ಟು ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕಿದ್ದೀನಿ. 2 ಟೊಮೆಟೊವನ್ನು ಬೇಯಿಸಿ ಗ್ರೈಂಡ್ ಮಾಡಿ ನೀವು ಸೇರಿಸಿದರೆ ಒಳ್ಳೆಯದು. ಅಥವಾ ನೀವು ಹಸಿ ಟೊಮೆಟೊ ಕೂಡ ಗ್ರೈಂಡ್ ಮಾಡಿ ಹಾಕ್ಬೋದು, ಆದರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇದರೊಂದಿಗೆ ನಾನು ಸೇರಿಸ್ತಾ ಇದ್ದೀನಿ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡಿ ಇಡ್ತೀನಿ. ಸ್ವಲ್ಪ ಒಣಮೆಣಸನ್ನು ನೆನೆ ಹಾಕೋದು ಹಾಗೂ ಅದರ ಪೇಸ್ಟನ್ನು ಮಾಡಿ ಯಾವುದೇ ಮಸಾಲಕ್ಕೆ ನೀವು ಅದನ್ನು ಸೇರಿಸ್ಬೋದು, ಚೆನ್ನಾಗಾಗುತ್ತೆ. ಇದೆಲ್ಲ ಹಾಕೋದ್ರಿಂದ ಖಾರವಾಗಿ ಜ್ಯೂಸಿ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ರೀತಿ ಇವಾಗ ಇದನ್ನು ಫ್ರೈ ಮಾಡೋಣ ನಾವು. ಇವಾಗ ನೋಡಿ, ಚೆನ್ನಾಗಿದ್ದು ಫ್ರೈ ಆಗಿದೆ. ಸ್ವಲ್ಪ ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಬರುವಾಗ ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟ ಚಿಕನನ್ನು ಸೇರಿಸೋಣ. ನಾನಿಲ್ಲಿ 1.5 kgಯಷ್ಟು ಚಿಕನನ್ನು ಯೂಸ್ ಮಾಡಿದ್ದೀನಿ. ಎಲ್ಲವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ ತಕ್ಷಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನ ಪೌಡರನ್ನು ಸೇರಿಸೋಣ. ಓಕೆ, ಇವಾಗ ಇದನ್ನು ಮುಚ್ಚಲಿಕ್ಕಿಲ್ಲ. ನಾವು ಗ್ಯಾಸನ್ನು ಸ್ವಲ್ಪ ಫಾಸ್ಟಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 5 ನಿಮಿಷ ಇದನ್ನು ಒಳ್ಳೆ ರೀತಿ ಈ ರೀತಿ ಮಿಕ್ಸ್ ಮಾಡಿ. ಸರಿಯಾಗಿ ಫಾಸ್ಟ್ ಗ್ಯಾಸಲ್ಲೇ ಇದು ಮಿಕ್ಸ್ ಆಗ್ತಾ ಇರಲಿ. ಚೆನ್ನಾಗಿಲ್ಲಿ ಮಿಕ್ಸ್ ಆಗಿದೆ. ಒಂದು 5 ನಿಮಿಷ ಆದಮೇಲೆ ನೋಡಿ, ಈ ರೀತಿ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು ನೀವು. ಇವಾಗ ಏನು ಮಾಡೋಣ, ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಮಸಾಲ, ಅದನ್ನು ಇದಕ್ಕೆ ಸೇರಿಸೋಣ. ನಿಮ್ಮ ಖಾರಕ್ಕನುಗುಣವಾಗಿ ಸೇರಿಸಿ. ಫಸ್ಟಿಗೆ ಬೇಕಿದ್ದರೆ ನೀವು 2 ಚಮಚದಷ್ಟು ಹಾಕಿ, ಆಮೇಲೆ ಖಾರ ಕಮ್ಮಿ ಅಂತ ಎನಿಸಿದರೆ ನೀವು ಎಕ್ಸ್ಟ್ರಾ ಸೇರಿಸ್ಬೋದು. ನಾನಿಲ್ಲಿ ಎಲ್ಲವನ್ನು ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಚೆನ್ನಾಗಿ ಗ್ಯಾಸ್ ಫಾಸ್ಟಲ್ಲಿರಲಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದಕ್ಕೆ ಎಕ್ಸ್ಟ್ರಾ ನೀರು ಅದು ಇದು ಏನು ಕೂಡ ನೀವು ಸೇರಿಸಲಿಕ್ಕೆ ಇಲ್ಲ. ಇಲ್ಲಿ ರೋಸ್ಟ್ ಮಾಡಲಿಕ್ಕುಂಟು ಈ ಮಸಾಲ, ಹಾಗಾಗಿ ಇದಕ್ಕೆ ಚಿಕನ್ ರೋಸ್ಟ್ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಾಗುತ್ತೆ. ಚಿಕನ್ನಲ್ಲಿರುವ ಆಯಿಲೆಲ್ಲ ಬಿಟ್ಟು ನಾವು ಹಾಕಿರುವ ಆಯಿಲೆಲ್ಲ ಹೊರಗೆ ಬಂದು ಆ ಮಸಾಲೆ ಎಲ್ಲ ರೋಸ್ಟ್ ಆಗುವಾಗ ತುಂಬ ಸೂಪರ್ ಆಗುತ್ತೆ. ಇವಾಗ ನೋಡ್ಬೋದು, ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಮುಚ್ಚಿಡ್ತೀನಿ ಹಾಗೂ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡ್ತೀನಿ. ಏನಾಗುತ್ತೆ, ಇದರಿಂದ ಚಿಕನ್ ಬೇಯುತ್ತೆ ಅಲ್ಲೇ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ನಾನು ಚಿಕನನ್ನು ಚೆನ್ನಾಗಿ ಬೇಯಿಸಿದ್ದೀನಿ. ಆದರೆ ಮಸಾಲ ಅದೇ ರೀತಿ ಉಂಟು, ನೋಡ್ಬೋದು ನೀವು. ಅಂದರೆ ಇದರಲ್ಲಿ ಇರುವ ಎಲ್ಲ ನೀರು ಒಳ್ಳೆ ರೀತಿ ಬಿಟ್ಟಿದೆ. ಇವಾಗ ಏನು ಮಾಡಬೇಕು, ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಇದನ್ನು ಕಂಪ್ಲೀಟಾಗಿ ನಾವು ಡ್ರೈ ಮಾಡಬೇಕು, ರೋಸ್ಟ್ ಮಾಡಬೇಕು. ಈ ಮಸಾಲ ಉಂಟು ನೋಡಿ, ಚೆನ್ನಾಗಿ ರೋಸ್ಟ್ ಆಗಬೇಕು.
ಹಾಗೆ ಗ್ಯಾಸನ್ನು ಫಾಸ್ಟಲ್ಲಿಡಿ. ಸ್ವಲ್ಪ ಹೊತ್ತಲ್ಲೇ 1 ನಿಮಿಷದಲ್ಲೇ ಈ ಮಸಾಲೆ ಎಲ್ಲ ಡ್ರೈ ಆಗ್ತಾ ಬರುತ್ತೆ ನಿಮಗೆ. ಇವಾಗ 1 ನಿಮಿಷ ಆಗಿದೆ, ಮಸಾಲೆ ನೋಡ್ಬೋದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಈ ರೀತಿ ಆಗುವಾಗ ಸ್ವಲ್ಪ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿ 1 ಚಮಚದಷ್ಟು ತುಪ್ಪವನ್ನು ಹಾಕಿ. ತುಪ್ಪ ಇಷ್ಟ ಇಲ್ಲದ್ರೆ ಎಣ್ಣೆಯನ್ನು ಕೂಡ ನೀವಿಲ್ಲಿ ಸೇರಿಸ್ಬೋದು, ತೆಂಗಿನೆಣ್ಣೆ ಹಾಕಿದರೆ ಬೆಟರ್. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡಿ. ಇನ್ನೂ ಕೂಡ ಸ್ವಲ್ಪ ಇದು ರೋಸ್ಟ್ ಆಗಲಿಕ್ಕುಂಟು. ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಹೋಗಿ. ಆವಾಗ ಆ ಆಯಿಲಲ್ಲಿ ಈ ಮಸಾಲ ಉಂಟು ನೋಡಿ, ಒಳ್ಳೆ ರೀತಿ ಫ್ರೈ ಆಗುತ್ತೆ. ಆ ಟೇಸ್ಟೇ ಒಂದು ನೋಡಿ ಚಿಕನಿಗೆ ಚೇಂಜ್ ಆಗುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಫ್ರೈ ಮಾಡ್ತಾ ಹೋಗಿ 1 ರಿಂದ 2 ನಿಮಿಷ. ಇಲ್ಲಿ ನೋಡಿ ಚೆನ್ನಾಗಿ ನಾನು ಫ್ರೈ ಮಾಡಿದ್ದೀನಿ. ಮಸಾಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ, ನೋಡ್ಬೋದು ನೀವು. ಈ ರೀತಿ ಬರಬೇಕು. ನಿಮಗೆ ಬೇಕಿದ್ದರೆ ಎಣ್ಣೆ ಕೂಡ ನೀವು ಡ್ರೈ ಮಾಡ್ಬೋದು. ಗ್ಯಾಸನ್ನು ಜಸ್ಟ್ ಫಾಸ್ಟಲ್ಲಿಡಿ ಹಾಗೂ ಫ್ರೈ ಮಾಡ್ತಾನೆ ಹೋಗಿ, ಇನ್ನೂ ಕೂಡ ರೋಸ್ಟ್ ಆಗಿ ಬರುತ್ತೆ ಇದು. ನಾನು ಇಷ್ಟರಲ್ಲೇ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿದ್ದೀನಿ ಹಾಗೂ ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ ಸ್ವಲ್ಪ, ಹಾಗೂ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡಿ. ಆಮೇಲೆ ಊಟ ಮಾಡುವ ಟೈಮಲ್ಲಿ ಮತ್ತೊಮ್ಮೆ ಬಿಸಿ ಮಾಡಿ ಇದನ್ನು ಸರ್ವ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ಇದನ್ನೊಮ್ಮೆ ನೀವು ಟ್ರೈ ಮಾಡಿ, ಅಷ್ಟೇ ನಾನು ಹೇಳೋದು. ಓಕೆ, ನನ್ನ ಎಲ್ಲ ರೆಸಿಪಿ ನೀವು ಹೆಚ್ಚಾಗಿ ಟ್ರೈ ಮಾಡ್ತೀರಾ, ಇದನ್ನು ಕೂಡ ಟ್ರೈ ಮಾಡಿ. ಹೇಗಾಗಿತ್ತಂತ ಹೇಳಿ. ನನ್ನ ರೆಸಿಪಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಅಷ್ಟೇ ಒಳ್ಳೆ ಟೇಸ್ಟ್ ಉಂಟು. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.